ಎಲ್ರಿಗೂ ನಮಸ್ತೆ. ಪುಷ್ಪ ಸಿಂಗಾಪುರ RRR. ಸೊ ಮೂವಿ ಅಂದ್ಕೊಂಡ್ರಾ? ಖಂಡಿತ ಅಲ್ಲ. ಡಿಯರ್ ಫ್ರೆಂಡ್ಸ್, ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಲ್ಲಿ ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಲೇಬೇಕಾಗುತ್ತೆ. ಜವಾಬ್ದಾರಿಯಿಂದ ನುಳಿಸ್ಕೊಳ್ತಕ್ಕಂತಹವರೇ ಜಾಸ್ತಿ ಇವಾಗ ನಾವು ನೋಡ್ತಾ ಇರೋದು. ಆದರೆ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಯಾರು ನಿಭಾಯಿಸ್ತಾರೋ ಅವ್ರು ಮಾತ್ರ ಗೆದ್ದಿರ್ತಕ್ಕಂಥವ್ರು. ಒಂದಾಯಿತು. ಜವಾಬ್ದಾರಿ ತಗೊಂಡ ತಕ್ಷಣ ಗೆಲ್ಲೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಆ ಜವಾಬ್ದಾರಿನಲ್ಲಿ ರಿಸ್ಕ್ ಯಾರು ತಗೊಳ್ತಾರೆ, ರಿಸ್ಕ್ ಬಂದರೂ ಸಹ ಯಾರು ಸಹಿಸ್ಕೊಳ್ತಾರೆ, ಯಾರು ತಾಳ್ಮೆಯಿಂದ ಇರ್ತಾರೆ, ಸೋತೋದೆ ಇನ್ನೇನು ಪಾತಾಳಕ್ಕೆ ಬಿದ್ದೆ ಅನ್ನೋ ಲೆವೆಲಲ್ಲೂ ಕೂಡ ಆ ಒಂದು ಪವರ್ನ ಇಟ್ಕೊಂಡು, ಆ ಸೆಲ್ಫ್ ಕಾನ್ಫಿಡೆನ್ಸ್ನ ಇಟ್ಕೊಂಡು ಯಾರು ಆ ರಿಸ್ಕಲ್ಲಿ ಮತ್ತೆ ಎದ್ದು ಬರ್ತಾರೆ, ಅವ್ರು ಮಾತ್ರ ರಿವಾರ್ಡ್ಸ್ಗಳನ್ನ ತಗೊಳಕ್ಕಾಗಿರೋದು. ಇದೇ ನನ್ನ ಟಾಪಿಕ್ ಆಗಿದೆ. ರೆಸ್ಪಾನ್ಸಿಬಿಲಿಟಿ ಪ್ಲಸ್ ರಿಸ್ಕ್ ಇಸ್ ಈಕ್ವಲ್ ಟು ರಿವಾರ್ಡ್ಸ್. ಹೌದಲ್ವಾ? ಜೀವನದಲ್ಲಿ ಒಬ್ಬ ರೈತನ್ನೇ ನೋಡಿ. ರೈತ ಒಬ್ಬ ತೋಟ ಮಾಡಿದ್ದಾನೆ ಅಂತಂದರೆ ಅವನು ಆ ಭೂಮಿನ ಹದ ಮಾಡ್ಕೊಳ್ತಾನೆ, ತಂತಿ ಬೆಲಿನ ಹಾಕ್ತಾನೆ, ಜವಾಬ್ದಾರಿ ತಗೊಂಡ ನಂದೇ ತೋಟ ನಾನು ಚೆನ್ನಾಗಿ ಮಾಡ್ಬೇಕಂತೇಳಿ. ಅಲ್ಲಿ ಒಂದು ಸಸಿನ ತೊಗೊಂಬರ್ತಾನೆ, ಸಸಿ ನೆಡ್ತಾನೆ, ಅದಕ್ಕೆ ಬೇಕಾಗಿರೋ ಮಣ್ಣು ಗೊಬ್ಬರನ ಕೊಡ್ತಾನೆ, ನೀರನ್ನ ಟೈಮಿಗೆ ಸರಿಯಾಗಿ ಬಿಡ್ತಾ ಹೋಗ್ತಾನೆ, ರಿಸ್ಕ್ ತಗೊಂಡ. ಅದ್ರ ಜೊತೆಗೆ ಆ ರಿಸ್ಕ್ ಜೊತೆಗೆ ಪೇಷನ್ಸಿಂದ 8 ವರ್ಷ ಕಾದ. ಅದಾದ್ಮೇಲೆ ಅದು ಫಲ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಊರವರೆಲ್ಲ ಹೇಳ್ತಾರೆ, ಗ್ರೇಟ್ ಅಪ್ಪ ನೀನು ಅಂತ. ಗುಡ್ ಅನ್ನಿಸ್ಕೊಳ್ಳೋಕೆ ತುಂಬ ಜನ ಪ್ರಪಂಚದಲ್ಲಿ ಇದ್ದಾರೆ ಡಿಯರ್ ಫ್ರೆಂಡ್ಸ್. ಯಾರು ನೋಡಿದ್ರು ವಾವ್ ಸೂಪರ್ ಗುಡ್ ಅಂತಾನೆ ಅನ್ನೋದು. ಆದರೆ ಗ್ರೇಟ್ ಅಂತ ಅನ್ನೋದು ಯಾರಿಗೆ ಅಂತಂದರೆ, ಅವನೇ ಯಾವಾಗ ನಿಂತು ಜವಾಬ್ದಾರಿನ ತಗೊಂಡು ಗೆಲ್ತಾನೆ ಅವನಿಗೆ ಮಾತ್ರ ಗ್ರೇಟ್ ಅಂತ ಕರೆಯೋದು. ಒಂದು ಕಂಪನಿನೇ ತಗೊಳ್ರಿ ನೀವು. ಆ ಕಂಪನಿನಲ್ಲಿ ಜಾಯಿನ್ ಆದ ತಕ್ಷಣ ಕಂಪನಿ ಗ್ರೋತಿಗೆ ನಾನು ಯಾಕೆ ಕೆಲಸ ಮಾಡಬೇಕು, ನನಗೆ ಎಷ್ಟು ಸಂಬಳ ಕೊಡ್ತಾರೋ ಅಷ್ಟೇ ಕೆಲಸ ಮಾಡೋಣ ಅಂತ ಅನ್ನೋರು ತುಂಬ ಜನ ಇದ್ದೀವಿ ನಾವುಗಳು. ಆದರೆ ಕಂಪನಿ ನಂದೇ, ನಾನಿಲ್ಲಿ ರಿಸ್ಕ್ ತೊಗೊಂಡ್ರೆ ನನ್ನ ಕಂಪನಿ ಗೆಲ್ಲುತ್ತೆ, ನನ್ನ ಕಂಪನಿ ಗೆದ್ರೆ ನಾನು ಗೆಲ್ತೀನಿ ಅಂತ ಕೆಲಸ ಮಾಡೋರು ಕಡಿಮೆ ಆಗಿದ್ದಾರೆ ಸಂಖ್ಯೆ. ಯಾರು ರಿಸ್ಕ್ ತಗೊಂಡು ಕಂಪನಿ ನಂದೇ ಅಂತ ಜವಾಬ್ದಾರಿ ತಗೊಂಡು ಅಲ್ಲಿ ಪೇಷನ್ಸಿಂದ ಏನೇ ಸೋಲುಗಳು ಬಂದ್ರೂ, ಏನೇ ಸವಾಲುಗಳು ಬಂದ್ರೂ ಅದನ್ನು ಅನುಭವಿಸ್ತಾನ ಖುಷಿಯಾಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೋ ಅವ್ರು ಮಾತ್ರ ವಾವ್ ಗ್ರೇಟ್. ಒಂದು ಕಂಪನಿನಲ್ಲಿ 10 ವರ್ಷ ಇದೆಯಪ್ಪ, 15 ವರ್ಷ ಇದೆಯಪ್ಪ, ನೀನು ಗ್ರೇಟ್ ಅಂತೇಳಿ ಜನ ಹೊಗಳುತ್ತಾರೆ. ಡಿಯರ್ ಫ್ರೆಂಡ್ಸ್, ನಾನು ಹೇಳೋಕೆ ಬರೋದು ಇಷ್ಟೇ. ಜವಾಬ್ದಾರಿ ತಗೊಳ್ಳೋದಕ್ಕೆ ನುಳಿಸ್ಕೊಳ್ಳೋದು ಬೇಡ. ಯಾವುದೇ ಕೆಲಸ ಕೊಟ್ಟರು ಕೂಡ ಅದು ನಂದೇ ಕೆಲಸ ಅಂತೇಳಿ ಜವಾಬ್ದಾರಿನ ತಗೊಳ್ಳೋಣ. ಅದ್ರ ಜೊತೆಗೆ ಅದರಲ್ಲಿರ್ತಕ್ಕಂಥ ರಿಸ್ಕನ್ನು ಅನುಭವಿಸೋಣ. ಆ ರಿಸ್ಕ್ ಏನೇ ಬಂದರೂ ಕೂಡ ನಾವು ಅದನ್ನು ನಿಭಾಯಿಸೋಣ. ಅದೆಲ್ಲದರೊಟ್ಟಿಗೆ ನಮಗೆ ಸಕ್ಸಸ್ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಜವಾಬ್ದಾರಿಯಿಂದ ನಾವು ನುಳಿಸ್ಕೊಳ್ಳೋದು ಬೇಡ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಸ್ಟೆಪ್ಪು ಜವಾಬ್ದಾರಿ ಅಂತ ಬಂತಂದರೆ, ನಾನು ಜವಾಬ್ದಾರಿ ತಗೊಂಡ್ರೆ ಅಲ್ಲಿ ಏನಾಗ್ಬಿಡುತ್ತೋ, ನನ್ನ ಕೈಯಿಂದ ಏನು ಕಳ್ಕೊಂಡ್ಬಿಡ್ತೀನೋ? ಖಂಡಿತ ಇಲ್ಲ, ಕಳ್ಕೊಳ್ಳೋದೇನಿಲ್ಲ. ಜವಾಬ್ದಾರಿ ಅನ್ನೋದೇ ಒಂದು ಪಡ್ಕೊಳ್ಳೋ ಲೆವೆಲು ಡಿಯರ್ ಫ್ರೆಂಡ್ಸು. ಆ ರೆಸ್ಪಾನ್ಸಿಬಿಲಿಟಿನ ಎಲ್ಲ ಕ್ಷೇತ್ರದಲ್ಲೂ, ಯಾವ ಕ್ಷೇತ್ರ ಬೇಕಾದರೂ ತೊಗೊಳ್ಳಿ, ಒಂದು ಫಿಲಮ್ ಇಂಡಸ್ಟ್ರಿ ತೊಗೊಳ್ಳಿ, ಒಂದು ರಾಜಕೀಯದಲ್ಲಿ ತೊಗೊಳ್ಳಿ, ಒಂದು ಮನೆಯಲ್ಲಿ ನಿಭಾಯಿಸ್ತಕ್ಕಂಥ ಒಬ್ಬ ಹೆಣ್ಮಗಳು ಅವಳು ಸಹ ಜವಾಬ್ದಾರಿ ತೊಗೊಂಡ್ರೆ ಆ ಮನೆ ಹೇಗೆ ನಿರ್ವಹಣೆ ಆಗುತ್ತೆ ಅನ್ನೋದನ್ನು ಸಹ ನೀವು ನೋಡ್ತಾ ಬಂದಿದ್ದೀರಾ ಸಮಾಜದಲ್ಲಿ. ಡಿಯರ್ ಫ್ರೆಂಡ್ಸ್, ಒಬ್ಬ ಆ್ಯಕ್ಟ್ರ್ ಇದ್ದಾನೆ ಅಂತಂದರೆ ಖಂಡಿತವಾಗ್ಲೂ ಅವ್ನು ಸುಮ್ಮನೆ ದೊಡ್ಡ ಗ್ರೇಟ್ ಅಂತೇಳಿ ಅನ್ನಿಸ್ಕೊಂಡ್ಬಿಟ್ನಾ, ಹೀರೋ ಆಗಿಬಿಟ್ನಾ? ಖಂಡಿತ ಇಲ್ಲ. ಅಲ್ಲಿ ಏನು ಬೇಸಿಕಲ್ಲಿ ಅವ್ನು ಜವಾಬ್ದಾರಿ ತಗೊಳ್ತಾನೆ. ಒಂದು ಫಿಲಮನ್ನು ಒಂದು ಸಿಗ್ನೇಚರ್ ಮಾಡಿದ್ರು ಅಂತಂದರೆ ಅವ್ರು ಏನು ಜವಾಬ್ದಾರಿ ತಗೊಳ್ತಾರೆ? ಆ ಫಿಲಮ್ ಇಂಡಸ್ಟ್ರಿನಲ್ಲಿ ಏನೇ ರಿಸ್ಕ್ಗಳು ಬಂದ್ರೂ ಹಗಲು ರಾತ್ರಿ ಅವ್ರು ಎಷ್ಟು ಕಷ್ಟ ಪಡ್ತಾರೆ. ಅವಾಗ ಅಲ್ವಾ ನಿಜವಾದ ಹೀರೋ ಅಂತ ಅನ್ನಿಸ್ಕೊಳ್ಳೋದು, ಮತ್ತು ಆ ಫಿಲಮ್ ಹಿಟ್ ಆಗೋದು. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೇ ಹೀರೋಗಳಲ್ವಾ? ನಮ್ಮ ಜೀವನದಲ್ಲಿ ನಾವೇ ಹೀರೋಗಳಾದರೆ ನಾವೇ ನಮ್ಮ ಲೈಫಿಗೋಸ್ಕರ ಜವಾಬ್ದಾರಿ ತಗೋಬೇಕಲ್ವಾ? ಜವಾಬ್ದಾರಿ ತೊಗೊಂಡಿದ್ದೀವಿ ಅಂದರೆ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತಲ್ವಾ? ಆ ರಿಸ್ಕನ್ನು ಗೆದ್ದಾಗಲೇ ಅಲ್ವಾ ನಮಗೆ ರಿವಾರ್ಡ್ಗಳು ಸಿಗೋದು. ನಾವೆಲ್ಲರೂ ಗುಡ್ ಆಗೋದಲ್ಲ, ಗ್ರೇಟ್ ಆಗೋ ಕೊರೋನಾ ಅನ್ನೋದು ನನ್ನ ಈ ದಿನದ ಮಾತಾಗಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಲೈಕ್ ಮಾಡಿ, ಜೊತೆಗೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.